ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕದನ. ಫೈನಲ್ ಆಟಕ್ಕೆ ಪೆಚ್ಚು ಸಿದ್ಧಪಡಿಸಿದೆ ಹೈಕಮಾಂಡ್. ಕ್ಲೈಮ್ಯಾಕ್ಸ್ ಹಂತಕ್ಕೆ ರಾಜ್ಯ ಕಾಂಗ್ರೆಸ್ ಕುರ್ಚಿ ಕದನ ಬಂದು ನಿಂತಿರುವಂತದ್ದು. ಈಗ ಆಲ್ರೆಡಿ ಹೈಕಮಾಂಡ್ ಏನಿದೆ ಫೈನಲ್ ಆಟಕ್ಕೆ ಪಿಚ್ ಅನ್ನ ರೆಡಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇನ್ನೆರಡು ದಿನ ಹೈ ಮೀಟಿಂಗ್ ಇದೆ. ಅಂದೇ ಈ ಒಂದು ಸಮಸ್ಯೆಗೆ ಮದ್ದರಿಯುವಂತಹ ಕೆಲಸವನ್ನ ಹೈಕಮಾಂಡ್ ಮಾಡಲಿದೆ. ಇನ್ನು ಸೋನಿಯಾ ಗಾಂಧಿ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ನಾಳಿನ ಸಂಸದೀಯ ಸಮಿತಿಯಲ್ಲೂ ಕುರ್ಚಿ ಕದನದ ಚರ್ಚೆ ಆಗಲಿದೆ. ಸಿದ್ದು ಡಿಕೆ ಶಿವಕುಮಾರ್ಗೆ ಯಾವುದೇ ಕ್ಷಣದಲ್ಲಾದ್ರೂ ದಿಲ್ಲಿ ಬುಲಾವ್ ಬರಬಹುದು. ಯಾವುದೇ ಕ್ಷಣದಲ್ಲೂ ಹೈಕಮಾಂಡ್ ಕರೆಯಬಹುದು. ಸಿಎಂ ಡಿಸಿಎಂ ಜೊತೆ ಮೊದಲು 1-to-1 ಮೀಟಿಂಗ್ ಅನ್ನು ಮಾಡ್ತಾರೆ. ಅವರವರ ಅಭಿಪ್ರಾಯ ಏನೇನು, ಅವರವರ ಆಗ್ರಹ ಏನು ಅನ್ನುವಂಥದ್ದನ್ನ ಮೊದಲು ಹೈಕಮಾಂಡ್ ಕೇಳುತ್ತೆ. ಪ್ರತ್ಯೇಕ ಮೀಟಿಂಗ್ ನಲ್ಲಿ ಇಬ್ಬರ ಬೇಡಿಕೆ ಏನು, ಅಭಿಪ್ರಾಯ ಸಂಗ್ರಹ ಆಗುವಂಥದ್ದು. ಬಳಿಕ ಇಬ್ಬರ ಜೊತೆಯೂ ಕೂಡ ಚರ್ಚಿಸಿ ಫೈನಲ್ ನಿರ್ಧಾರ ಆಗಲಿರುವಂಥದ್ದು. ಇನ್ನೊಂದೆರಡು ದಿನ ಅಷ್ಟೇ. ಈ ಒಂದು ಕುರ್ಚಿ ಕದನ ಇದೆಯಲ್ಲ, ಟಾಕ್ ವಾರ್ ಇದೆಯಲ್ಲ, ಪೋಸ್ಟ್ ವಾರ್ ಇದೆಯಲ್ಲ, ಇದಕ್ಕೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಬೀಳುತ್ತೆ. ಒಂದ ಡಿಸಿಎಂ ಸಿಎಂ ಪಟ್ಟಕ್ಕೆ ಇರ್ತಾರೆ, ಅಥವಾ ಸಿಎಂ ಅಲ್ಲೇ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಪಟ್ಟವನ್ನ ಮುಂದುವರಿಸುವಂತಹ ಚಾನ್ಸಸ್ ಇದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಸದ್ಯಕ್ಕೆ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆಯಾ ಹೇಗೆ? ಇನ್ನೆರಡು ದಿನದಲ್ಲಿ ಇದಕ್ಕೂ ಫುಲ್ ಸ್ಟಾಪ್ ಬೀಳತ್ತಾ? ಸದ್ಯಕ್ಕೆ ಈ ಒಂದು ಪೋಸ್ಟ್ ವಾರ್ಗಳು ಯಾವ ರೀತಿ ನಡೀತಾ ಇದೆ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಅಂತ? ಈ ಒಂದು ಕ್ಲೈಮ್ಯಾಕ್ಸ್ಗೆ ತೆರೆ ಎಳೆಯುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಹೈಕಮಾಂಡ್ ಮುಂದೆ ಇದೆ ಧನುಶ್ರೀ. ಯಾಕಂತ ಹೇಳಿದ್ರೆ ಎರಡೂ ಬಣಗಳ ಒಂದು ರೀತಿ ವಾಕ್ ಸಮರ, ಮತ್ತೊಂದು ಕಡೆಯಾಗಿ ಪ್ರತಿತಂತ್ರ ಅಂದರೆ ಕೌಂಟ್ರು ಪ್ರತಿ ಕೌಂಟ್ರುಗಳು, ಮತ್ತೊಂದು ಕಡೆಯಾಗಿ ವಾಕ್ ಸಮರಗಳು ಜಾಸ್ತಿ ಆಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆಯಾಗಿ ಇದು ಕಾಂಗ್ರೆಸ್ನಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಆಂತರಿಕ ಕಚ್ಚಾಟ ವಿರೋಧ ಪಕ್ಷಗಳಿಗೆ ಒಂದು ರೀತಿ ಬ್ರಹ್ಮಾಸ್ತ್ರವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ಸಂಸತ್ ಅಧಿವೇಶನ, ಮತ್ತೊಂದು ಕಡೆಯಾಗಿ ಡಿಸೆಂಬರ್ 8ನೇ ತಾರೀಕಿಂದ ಚಳಿಗಾಲದ ರಾಜ್ಯ ವಿಧಾನಸಭಾ ಅಧಿವೇಶನ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ವಿರೋಧ ಪಕ್ಷಗಳು ಸರ್ಕಾರದ ಮೇಲೆ ಮುಗಿ ಬೀಳ್ತವೆ. ಸೊ ಹೀಗಾಗಿಯೇ ಡಿಸೆಂಬರ್ 1 ಒಳಗಡೆಯಾಗಿ ಈ ಒಂದು ಆಂತರಿಕ ಕಚ್ಚಾಟಕ್ಕೆ ತೆರೆಯುವಂಥ ಒಂದು ಅನಿವಾರ್ಯತೆ ಹೈಕಮಾಂಡ್ ಮುಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೆ ಒಂದು ವರದಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಅವರು ಮತ್ತು AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್, ಸುರ್ಜೇವಾಲಾ ಈ ಎಲ್ಲ ನಾಯಕರುಗಳು ಮಾತುಕತೆಯನ್ನು ಇವತ್ತು ನಡೆಸುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಇವತ್ತು ಸೋನಿಯಾ ಗಾಂಧಿಯವರು ವಿದೇಶದಿಂದ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಾಗಿ ಮಾತುಕತೆಯಲ್ಲಿ ಒಂದು ಫೈನಲ್ ಅನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಾಳೆ ಕಾಂಗ್ರೆಸ್ ಸಂಸದೀಯ ಮಂಡಳಿಯ ಸಭೆಯೂ ಕೂಡ ಇದೆ. ಈ ಒಂದು ಕಾಂಗ್ರೆಸ್ ಸಂಸದೀಯ ಮಂಡಳಿಯ ಸಭೆಯ ಬಳಿಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಉಭಯ ನಾಯಕರಿಗೆ ಬುಲಾವನ್ನು ಕೊಟ್ಟು ಆ ಬಳಿಕ ಅಲ್ಲಿ ತೀರ್ಮಾನವಾಗುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ನಿರಂತರವಾಗಿ ಕೊಟ್ಟ ಮಾತಿನ ಅಸ್ತ್ರವನ್ನು ಪ್ರಯೋಗ ಮಾಡೋದ್ರ ಮುಖಾಂತರ ವಚನ ಭ್ರಷ್ಟತೆಯ ಆರೋಪವನ್ನು ಹೊರಿಸೋದಕ್ಕೆ ಏನು DCM DK ಶಿವಕುಮಾರ್ ಅವರ ಬಣ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ. ಅದಕ್ಕೆ ಕೌಂಟರನ್ನು ಕೊಡುವಂತೆ ಮೌನ ಮುರಿದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಮಾತು ಕರ್ನಾಟಕಕ್ಕೆ ಕೇವಲ ಘೋಷಣೆಯಲ್ಲ, ಇಡೀ ಜಗತ್ತನ್ನೇ ಸೂಚಿಸುತ್ತದೆ ಎನ್ನುವಂಥ ಒಂದು ಪೋಸ್ಟನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಮೂಲಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವರ್ಸಸ್ ಉಪಮುಖ್ಯಮಂತ್ರಿ DK ಶಿವಕುಮಾರ್ ನಡುವೆ ಒಂದು ರೀತಿ ವರ್ಡ್ ವಾರ್ ಅಂದರೆ ಏನು DCM DK ಶಿವಕುಮಾರ್ ಅವರು ಕೊಟ್ಟ ಮಾತಿನಂತೆ ನಡೆಯುವುದು ವಿಶ್ವದಲ್ಲಿನ ದೊಡ್ಡ ಶಕ್ತಿ ಅನ್ನುವಂಥ ಒಂದು ನಿಟ್ಟಲ್ಲಿ ಏನು ಪೋಸ್ಟನ್ನು ಹಾಕಿದ್ರು, ಅದಕ್ಕೆ ಕೌಂಟರ್ ಕೊಡುವಂತೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ನಮ್ಮ ಮಾತು ಕೇವಲ ಕರ್ನಾಟಕಕ್ಕೆ ಘೋಷಣೆಯಲ್ಲ, ಇಡೀ ಜಗತ್ತನ್ನೇ ಸೂಚಿಸುತ್ತದೆ ಅನ್ನುವಂಥ ಒಂದು ಪದಪ್ರಯೋಗವನ್ನು ಮಾಡೋದ್ರ ಮುಖಾಂತರ DCM DK ಶಿವಕುಮಾರ್ ಅವ್ರಿಗೆ ಕೌಂಟರ್ ಕೊಟ್ಟಿರುವಂಥದ್ದು ಧನುಶ್ರೀ. ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ್ರೆ ತಮ್ಮೆಲ್ಲ ಮಾಹಿತಿಗಾಗಿ. ಈಗ